ಶಂಕರ ದೇವ ದಾಸಿಮಯ್ಯನವರ ವಚನ. ಕಾಯವಿಲ್ಲಾಗಿ ಮಾಯವಿಲ್ಲ, ಮಾಯವಿಲ್ಲಾಗಿ ಮಥನವಿಲ್ಲ, ಮಥನವಿಲ್ಲಾಗಿ ಭಾವವಿಲ್ಲ, ಭಾವವಿಲ್ಲಾಗಿ ಬಯಕೆ ಇಲ್ಲ, ಬಯಕೆಯಿಲ್ಲಾಗಿ ನಿರ್ಭಾವ ನಿಜವನೈದು ನಿಜಗುರು ಶಂಕರ ದೇವರೆಂಬುದು ತಾನಿಲ್ಲ. ಈ ವಚನದ ತಾತ್ಪರ್ಯ ಹೇಗೆಂದರೆ, ಕಾಯವಿಲ್ಲಾಗಿ ಮಾಯವಿಲ್ಲ, ಕಾಯವಿದ್ದರೆ ಮಾತ್ರ ಮಾಯ. ಈ ಶರೀರ ನಮ್ಮದು ಎಲ್ಲಿಯ ತನಕ ಇರುವುದೋ ಅಲ್ಲಿ ತನಕ ಮಾಯೆಯ ನೆರಳು ಇದ್ದದ್ದೇ ಇದು. ಎಷ್ಟೋ ವಚನಕಾರರು ಈ ದೇಹಕ್ಕೆ ಅಮೇಧ್ಯದ ಅಡಿಕೆ ಅಂದಾರ, ಮೂತ್ರದ ಕುಡಿಕೆ ಅಂದಾರ, ಹೊಲಬಿಲ್ಲದ ಈ ಶರೀರ ಅಂದಾರ, ಏನೇನೋ ಅಂದಾರ ಈ ಶರೀರಕ್ಕೆ. ಆದರೂ ಸಹಿತ ಆ ಶರೀರ ಮಾಯೆ ಬಿಟ್ಟು ಇರುವುದಿಲ್ಲ. ಮಾಯೆ ಬಿಟ್ಟು ಇರುವುದಿಲ್ಲ ಅಂದರೆ ಶರೀರ ಇಲ್ಲದಂಗಿರ್ತೈತೆ. ಅದಕ್ಕೆ ಇಲ್ಲಿ ಎನ್ನೊಡಲಾಡದೆ ತನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾರದೆ ಒಡಲಾದರೆ ನಿನ್ನೆಚ್ಛೆಯಲ್ಲಿರದೆ ಅಂದರು ವಚನಕಾರರು ಇನ್ನೊಂದು ವಚನದಲ್ಲಿ. ಎನ್ನ ಶರೀರ ನಾನು ಹೇಳಿದಂತೆ ಕೇಳುವುದಿಲ್ಲ. ಅದರ ರೋಗ ರುಜಿನಗಳು ಮತ್ತು ಆ ಶರೀರದಲ್ಲಿ ಇರ್ತಕ್ಕಂಥ ಪಂಚೇಂದ್ರಿಯಗಳು, ಕಾಮ ಕ್ರೋಧಾದಿಗಳು ಎಂದಿಗೂ ನಾನು ನಿಲ್ಲು ಅಂದರೆ ಅವು ನಿಲ್ಲುವವಲ್ಲ. ಆದರೆ ನನ್ನಿಚ್ಛೆಯಂತೆ ಈ ಶರೀರ ಇರುವುದೇ ಇಲ್ಲ. ಆ ಪರಮಾತ್ಮನನ್ನೇ ಕೇಳ್ತಾನ ಅವರು ವಚನಕಾರರು. ನಿನ್ನೊಡಲಾದರೆ ಅಂದರು ಅವರು. ನೀನು ಒಮ್ಮೆ ಭುವಿಗೆ ಬಂದು ನೋಡು ಅಂತಾರವರು. ಒಮ್ಮೆ ಮಾನವ ಜನ್ಮವನ್ನು ತಳೆದು ನೋಡು, ಆಗ ನಿನಗೆ ಈ ಒಡಲಿನ ತಾತ್ಪರ್ಯ ನಿನಗೆ ಅರಿವಾಗತ್ತ ಅಂತಂದು ಆ ಪರಮಾತ್ಮನಿಗೆ ಪ್ರಶ್ನೆಯನ್ನು ಒಡ್ಡಿದ್ದಾರೆ ಈ ವಚನಕಾರರು. ಅದಕ್ಕೆ ಎನ್ನೊಡಲಾದರೂ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೂ ನಿನ್ನಿಚ್ಛೆಯಲ್ಲಿರದೆ, ಅದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ. ಅಂದರೆ ಬಿಟ್ಟು ಹೋಗುವ ಈ ದೇಹ ಯಾರದು ಇಲ್ಲವೇ ಇಲ್ಲ. ಇದ್ದಾಗ ಮಾತ್ರ ನಾವು ನಮ್ಮದನ್ನು ಇಲ್ಲಿ ಸಾಧಿಸಬೇಕಾಗಿದೆ. ಆದರೆ ಮಾಯೆ ಹಿಡಿದೇ ಎಲ್ಲವನ್ನು ನಾವು ಸಾಧಿಸಬೇಕು. ಮಾಯೆ ಎಂದರೆ ನಮಗೆ ಸಂಜೆ ಗತ್ತಲಿನಲ್ಲಿ ಒಂದು ಹಾವಾಗಿ ಕಂಡು ಬರುವುದು. ಅದು ನೆಟ್ಟನೆ ನಾವು ಏನಾದರೂ ಒಂದು ಬೆಳಕನ್ನು ಚೆಲ್ಲಿ ನೋಡಿದರೆ ಅದು ಹಗ್ಗವಾಗಿ ಪರಿಣಮಿಸುವುದು. ಹಾಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭ್ರಮೆಗಳು ಮತ್ತು ಕಲ್ಪನೆಗಳು ಅವು ನಮ್ಮನ್ನು ಮಾಯೆಯ ರೂಪವಾಗಿ ನಮ್ಮನ್ನು ಕಾಡುತ್ತವೆ. ನಾವು ಯಾವುದನ್ನು ಮನಸ್ಸಿನಲ್ಲಿ ಮಾಡಿಕೊಂಡಿರ್ತೀವೋ ಅದೇ ನಮಗೆ ರೂಪಾಗಿ ಕಂಡು ಮತ್ತೆ ಇಲ್ಲದಾಗುವುದು. ಅದೇ ಮಾಯೆ. ಆದ್ದರಿಂದ ಕಾಯವೇ ಇಲ್ಲದಿದ್ದರೆ ಮಾಯೆ ಎಲ್ಲಿಯದು? ಅಂದರೆ ಶರಣರು ಅಂಧಕಾರವನ್ನು ಭ್ರಮೆ ಹಾಗೂ ಕಾಲ್ಪನಿಕ ವಿಷಯಗಳಿಂದ ದೂರ ಇದ್ದರು. ವಿಷಯ ಬಿಟ್ಟು ಕಾಯ ಇರಲಿಕ್ಕೆ ಅಸಾಧ್ಯ. ಆದರೂ ಕೂಡ ಅವರು ಇದ್ದು ಜಯಿಸಿದರು. ಆದ್ದರಿಂದ ಮಾಯವಿಲ್ಲಾಗಿ ಮಥನವಿಲ್ಲ. ಈ ಶರೀರವೇ ಒಂದು ಮಾಯೆ. ಪಂಚಭೂತಗಳಿಂದ ಆದಂಥ 25 ತತ್ವಗಳನ್ನು ಕೂಡಿದ ಈ ಶರೀರ ಒಂದು ಮಾಯೆಯೇ ಸರಿ. ಮೊದಲು ಬಿಂದುವಾಗಿ, ಮುಂದೆ ದೇಹವಾಗಿ, ಮುಂದೆ ಬಾಲ್ಯ ಯೌವನ ವೃದ್ಧಾಪ್ಯ, ಹೀಗೆ 3 ಕಳೆದು ಮುಂದೆ ಇಲ್ಲವಾಗುವುದು. ಮೊದಲು ಇಲ್ಲ, ನಡು ಕಾಣಿಸಿ ಕೊನೆಗೆ ಇಲ್ಲದಾಗುವುದು. ಅದಕ್ಕೆ ಈ ಮಾಯೆ ಈ ರೀತಿ ನಮ್ಮನ್ನು ಆಡಿಸುತ್ತಾ ಇರುತ್ತದೆ. ಆದರೆ ಮಾಯವಿಲ್ಲದಿದ್ದರೆ ಮಥನವಿಲ್ಲ. ಈ ಶರೀರವೇ ಒಂದು ಮಾಯೆ. ಇದರಲ್ಲಿರ್ತಕ್ಕಂಥ ಮನ ಬುದ್ಧಿಗಳು ನಾನು ಯಾರು ಎಂಬುದನ್ನು ಅವರು ಮಥನ ಮಾಡಿ ಆಗ ನಾನು ಯಾರೋ ಎನ್ನುವುದನ್ನು ನಿರಾಕಾರ ಬಯಲು ಎನ್ನುವಂತೆ ಅದು ನಮಗೆ ತಿಳಿಸಿ ಕೊಡುತ್ತದೆ. ಮುಂದೆ
ಇಲ್ಲಿ ಹೇಳ್ತಾರ, ಈ ಶರೀರ ಎಂಬುದು ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಡುವರೆಯ, ನೆಲ ನಾಲ್ದವನ ಹೆಣವೆಂದರೆ ಒಂದಡಕೆಗೆ ಕೊಂಬುವರಿಲ್ಲವಯ್ಯ. ಒಂದು ಸತ್ತ ಮೊಲಕ್ಕೆ ಬೆಲೆ ಇದೆ, ಆದರೆ ಈ ಶರೀರಕ್ಕೆ ಬೆಲೆ ಇಲ್ಲ. ಹೀಗೆ ಶವಯಾತ್ರೆ ನಡೆದಿತ್ತು. ಆಗ ಜೋರಾದ ರಭಸದಿಂದ ಮಳೆ ಪ್ರಾರಂಭವಾಯಿತು. ಆಗ ಕೆಲವು ಜನ ಒಂದು ಮನೆಯ ಹತ್ತಿರ ಹೋಗಿ, ನಮ್ಮ ಪಾದರಕ್ಷೆಗಳನ್ನು ಸ್ವಲ್ಪ ಬಿಟ್ಟು ಹೋಗುತ್ತೇವೆ ಇಲ್ಲಿ ಅಂದಾಗ, ಇಲ್ಲ ಹೊರಗೆ ಬಿಡಬೇಡ್ರಿ, ಯಾರು ಒಯ್ತಾರ ಒಳಗೆ ಬಿಡು ಅಂದ್ರು ಅವರು. ಆದರೆ ಅದೇ ನೆಲಲಾಂದವನ ರಾಜನ ಹೆಣ ಸ್ವಲ್ಪ ಹೊತ್ತು ನಾವು ಮಳೆ ಐತಿ ಅಂತಂದು ಇಡ್ತೀವಿ ಅಂತಂದ್ರೆ ಯಾರೂ ಇಡುವುದಿಲ್ಲ, ಇಡಿಸಿಕೊಳ್ಳುವುದೇ ಇಲ್ಲ. ಹಾಗೆ ಈ ಧ್ಯೇಯ ಮತ್ತು ಧ್ಯೇಯಕ್ಕೆ ಕೂಡ ಕೆಲವೊಂದು ವಚನಗಳಿಂದ ಪ್ರಾಮುಖ್ಯತೆ ಇದೆ. ಧ್ಯೇಯವಿದ್ದರೆ ಎಲ್ಲವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಎನ್ನ ಕಾಲೇ ಕಂಬ, ಎನ್ನ ಧ್ಯೇಯವೇ ದೇಗುಲ, ಎನ್ನ ಸಿರವೇ ಹೊನ್ನ ಕಳಸವಯ್ಯ ಎಂದರು. ಹೀಗೆ ಮತನವಿಲ್ಲಾಗಿ ಭಾವವಿಲ್ಲ. ನಾವು ಎಂದಿಗೂ ಮನ ಬುದ್ಧಿಗಳನ್ನು ಅವು ತಿಕ್ಕುತ್ತಾ ಇದ್ದರೆ ಮಾತ್ರ ಅದರೊಳಗಿರ್ತಕ್ಕಂಥ ಭಾವ ಬಯಲಾಗುವುದು. ಹೀಗೆ ಬಯಲಾದದ್ದೇ ಅದು ಬಯಕೆಯಾಗುವುದು. ಬಯಕೆಯೇ ನಿರ್ಭಾವ ಸ್ಥಿತಿ ಆಗಬೇಕಾಗಿದೆ. ಹೀಗೆ ಬಿಟ್ಟೇನೆಂದರೆ ಬಿಡದಿ ಈ ಮಾಯೆ ಎನ್ನುವಂತೆ ಈ ಮಾಯೆ ಎಂದಿಗೂ ನಮಗೂ ಬಿಡುವುದಿಲ್ಲ. ಆದ್ದರಿಂದ ಮತನವಿಲ್ಲಾಗಿ ಭಾವವಿಲ್ಲ. ಎಂದು ನಾನಾರು ಎಂದು ನಾವು ವಿಚಾರಿಸುತ್ತಾ ಹೋದರೆ ಆಗ ನಮ್ಮಲ್ಲಿ ಭಾವ ಉಂಟಾಗುವುದು. ಮುಂದೆ ಅದೇ ನಾನು ಪರಮಾತ್ಮನ ಸನ್ನಿಧಿಯೊಳಗಿದ್ದೇನೆ, ನಾನೇ ಆತನೇ ನಾನು ಎಂಬ ಬಯಕೆ ನಮ್ಮಲ್ಲಿ ಹುಟ್ಟುವುದು. ಮುಂದೆ ಅದೇ ನಾನೂ ಇಲ್ಲ, ನೀನೂ ಇಲ್ಲ, ಕೇವಲ ಆತ್ಮ ಸ್ವರೂಪ, ಅದಕ್ಕೆ ರೂಪವಂತೂ ಇಲ್ಲವೇ ಇಲ್ಲ ಎಂಬ ನಿರ್ಭಾವ ಸ್ಥಿತಿಯನ್ನು ಕಾಣುವುದೇ ಇಲ್ಲಿ ಶಂಕರ ದೇವ ದಾಸಿಮಯ್ಯನವರು ಈ ರೀತಿಯಾದಂಥ ತಮ್ಮ ವಚನದಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಧನ್ಯವಾದಗಳು.